ಬಂಧುಗಳೇ ನಮಸ್ತೆ. ನಾನು ನಿಮ್ಮ ಶಿವಶಕ್ತಿ ಬಾಲಾಜಿ. ಬೈಬಲ್ ದೇವರ ನಿಜ ಸ್ವರೂಪ ಸ್ವಭಾವಗಳಿಗೆ ಸ್ವಾಗತ. ಬಂಧುಗಳೇ, ಈ ಇಂದಿನ ವಿಡಿಯೋದಲ್ಲಿ ಬೈಬಲ್ ದೇವರು ಇಸ್ರಾಯೇಲರಿಗೆ ಪ್ರಮಾಣ ಮಾಡಿ ನಾನು ನಿಮಗೆ ಹಾಲು ಜನ ಹರಿಯುವ ದೇಶವನ್ನು ಕೊಡ್ತೀನಿ ಅಂತ ಹೇಳಿ ಐಗುಪ್ತ ದೇಶದಿಂದ ಕರ್ಕೊಂಡು ಅರಣ್ಯದ ಕಡೆಗೆ ಹೋಗ್ತಾನೆ. ಆ ರೀತಿ ಹೋದಂಥ ಲಕ್ಷಾಂತರ ಜನ ಇಸ್ರಾಯೇಲರ ಪರಿಸ್ಥಿತಿ ಅರಣ್ಯದಲ್ಲಿ ಏನಾಯಿತು, ಅವರು ಹೇಗೆಲ್ಲ ಚಿತ್ರಹಿಂಸೆಯನ್ನು ಅನುಭವಿಸಿದ್ರು, ಈ ಬೈಬಲ್ ದೇವರ ಮಾತನ್ನು ಕೇಳಿ ಅಂತ ಹೇಳಿ ಈ ಬೈಬಲ್ನಲ್ಲಿ ನಾವು ನೋಡೋಣ. ನೋಡಿ ಬಂಧುಗಳೇ, ಅರಣ್ಯಕಾಂಡ 11ನೇ ಅಧ್ಯಾಯ 1ನೇ ವಚನದಿಂದ ನೋಡ್ತಾ ಹೋಗಿ. ಈ ಬೈಬಲ್ ದೇವರ ಮಾತನ್ನು ನಂಬಿ ಐಗುಪ್ತ ದೇಶವನ್ನು ಬಿಟ್ಟು ಬಂದಂಥ ಲಕ್ಷಾಂತರ ಇಸ್ರಾಯೇಲರಿಗೆ ಯಾವ ಪರಿಸ್ಥಿತಿ ಬಂತು, ಅವರು ಹೇಗೆಲ್ಲ ಹಿಂಸೆ ಅನುಭವಿಸ್ತಿದ್ದಾರೆ ಅನ್ನುವುದು ತುಂಬ ಸ್ಪಷ್ಟವಾಗಿ ಬೈಬಲ್ನಲ್ಲಿ ಇಸ್ರಾಯೇಲರೇ ಗೋಳಾಡ್ಕೊಂತ ಹೇಳ್ತಾ ಇದ್ದಾರೆ. ಅದೇನಪ್ಪ ಅಂದರೆ, ಈ ಇಸ್ರಾಯೇಲರು ಆಯಾಗಿ ತಿಂದ್ಕೊಂಡು ಐಗುಪ್ತ ದೇಶದಲ್ಲಿ ಇರ್ತಾರೆ. ಹಾಗೆ ಆ ರೀತಿ ಇರೋಂಥ ಇಸ್ರಾಯೇಲರನ್ನು ಈ ಮೋಶೆ ಎನ್ನುವ ಒಬ್ಬ ವ್ಯಕ್ತಿ ಬೈಬಲ್ ದೇವರ ಹೆಸರನ್ನು ಹೇಳಿ ಅವರಿಗೆ ಬೇರೆ ಒಂದು ಒಳ್ಳೆ ದೇಶ ಕೊಡ್ತೀನಿ ಅಂತ ಕರ್ಕೊಂಡು ಬರ್ತಾನೆ. ಕರ್ಕೊಂಬಂದ ಮೇಲೆ ಆ ಇಸ್ರಾಯೇಲರು ಪಡಬಾರ್ದ ಕಷ್ಟವನ್ನು ಪಟ್ಟು ತಿನ್ಲಿಕ್ಕೆ ಊಟ ಇಲ್ಲದೆ, ನೀರಿಲ್ಲದೆ, ಚಿಕ್ಕ ಚಿಕ್ಕ ಮಕ್ಕಳನ್ನು ಕಟ್ಕೊಂಡು ಕಾಡಿಗೆ ಬರ್ತಾರೆ. ಕಾಡಿನಲ್ಲಿ ಅವರಿಗೆ ಊಟ ಮಾಡಲಿಕ್ಕೆ ಆಹಾರವೂ ಸರಿಯಾಗಿ ಸಿಗದೆ ಅದರಿಂದ ಅಸೌಕರ್ಯದಿಂದ ತುಂಬ ಕಷ್ಟವನ್ನು ಪಡ್ತಾ ಇರ್ತಾರೆ. ಆ ಕಷ್ಟವನ್ನು ಪಡ್ತಾ ಅವ್ರು ಏನು ಮಾಡ್ತಾರೆ ಅಂತಾರೆ, ತಮ್ಮಲ್ಲೇ ತಾವು ಮಾತಾಡ್ಕೊಳ್ತಾರೆ. ನಾವು ಐಗುಪ್ತ ದೇಶವನ್ನು ಬಿಟ್ಟು ಬಂದಿದ್ದು ತುಂಬ ಮೋಸ ಆಯಿತು, ನಮಗೆ ಇಲ್ಲಿ ತಿನ್ಲಿಕ್ಕೆ ಸರಿಯಾಗಿ ಆಹಾರ ಸಿಗ್ತಾ ಇಲ್ಲ, ನೀರಿಲ್ಲ ಅಂತ ತುಂಬ ಒಂದು ವೇದನೆಯನ್ನು ಪಡ್ತಾ ತಿನ್ನಲಿಕ್ಕೆ ಮಾಂಸವನ್ನು ಅಪೇಕ್ಷೆ ಪಡ್ತಾರೆ ಇಸ್ರಾಯೇಲರು. ಆ ರೀತಿ ಅವರು ಅಪೇಕ್ಷೆ ಪಡುವಾಗ ಈ ತುಂಬ ಅಪೇಕ್ಷೆ ಪಟ್ಟು ವೇದನೆ ಪಡುವುದನ್ನು ಈ ಬೈಬಲ್ ದೇವ್ರು ನೋಡ್ತಾನೆ. ಇದನ್ನೆಲ್ಲ ನೋಡಿದಂಥ ಈ ಬೈಬಲ್ ದೇವ್ರು ಏನು ಮಾಡ್ತಾನೆ ಅಂದರೆ, ಮೋಶೆಗೆ ಹೇಳ್ತಾನೆ. ಏನಂತ ಹೇಳ್ತಾನೆ ಅಂದರೆ, ಇಸ್ರಾಯೇಲರು ನನ್ನ ವಿರುದ್ಧವಾಗಿ ಗುಣಗುಟ್ಟಿದ್ದು ನಾನು ಕೇಳಿದ್ದೇನೆ. ಅವರು ನನ್ನ ವಿರುದ್ಧವಾಗಿ ಗುಣಗುಟ್ಟಿದ್ದರಿಂದ ನಾನು ಅವರಿಗೆ ಮಾಂಸವನ್ನು ತಿನ್ನಲಿಕ್ಕೆ ಕೊಡ್ತೇನೆ. ಅದು ಹೇಗೆ ಕೊಡ್ತೇನೆ ಅಂದರೆ, 1 ದಿನ 2 ದಿನ ಅಲ್ಲ, ಪೂರ್ತಿ ಅವರು 1 ತಿಂಗಳ ಕಾಲ ಬರೇ ಮಾಂಸವನ್ನೇ ತಿಂತಾರೆ. ತಿಂದುಬಿಟ್ಟು ಏನಾಗುತ್ತೆ ಅಂದರೆ, ಅವರಿಗೆ ಈ ಬೈಬಲ್ ದೇವರು ಹೇಗೆ ಮಾಂಸ ಊಟ ಮಾಡಿಸ್ತಾನೆ ಅಂದರೆ, ಅವರು 1 ತಿಂಗಳ ಕಾಲ ಬರೀ ಮಾಂಸವನ್ನೇ ತಿಂದ್ಬಿಟ್ಟು ಆ ಮಾಂಸ ಅವರ ಮೂಗಿನಿಂದ ಹೊರಗೆ ಬರೋವರೆಗೂ ಅವರಿಗೆ ಬರೀ ಮಾಂಸವನ್ನೇ ತಿನ್ನಿಸ್ತೀನಿ ಅಂತ ಈ ಬೈಬಲ್ ದೇವರು ಹೇಳ್ತಾರೆ. ಇಲ್ಲಿ ನೋಡಿ, ನೀವೇ ಯೋಚನೆ ಮಾಡಿ, ಆ ಲಕ್ಷಾಂತರ ಇಸ್ರಾಯೇಲರು ಐಗುಪ್ತ ದೇಶದಿಂದ ಬೈಬಲ್ ದೇವರನ್ನು ಬಂದಂಥವ್ರು, ಅವರು ಆಹಾರವನ್ನು ಕೇಳಿದ್ದೇ ತಪ್ಪಾಯ್ತಾ ಈ ಬೈಬಲ್ ದೇವರ ಹತ್ರ? ಅಂದರೆ ಇಸ್ರಾಯೇಲರು ಆಹಾರವನ್ನು ಕೇಳೋದು ಕೂಡ ಅದು ದೊಡ್ಡ ತಪ್ಪು ಅನ್ನೋ ರೀತಿ ಬಿಂಬಿಸಿ ಆ ಇಸ್ರಾಯೇಲರಿಗೆ ಯಾವ ರೀತಿ ಶಿಕ್ಷೆ ಕೊಡ್ತಾರಂತೆ ಈ ಬೈಬಲ್ ದೇವರು? ಅವರು ಮಾಂಸವನ್ನು ಊಟ ಮಾಡಿ ಮೂಗಿನಿಂದ ಹೊರಗೆ ಬರೋವರೆಗೂ ಅವ್ರಿಗೆ ಬರೀ ಮಾಂಸವನ್ನೇ ಊಟ ಮಾಡಿಸ್ತೀನಿ ಅಂತ ಈ ಬೈಬಲ್ ದೇವ್ರು ಹೇಳ್ತಾನೆ. ಇದು ಎಷ್ಟು ಸರಿ ಅನ್ನೋದು ಈ ವಿಡಿಯೋ ನೋಡೋ ಅಂತ ತಾವೆಲ್ಲರೂ ಯೋಚನೆ ಮಾಡಿ. ತಮ್ಮ ಮಕ್ಕಳು ಏನಾದರೂ ನಿಮಗೆ ಆಹಾರ ಕೇಳಿದ್ರೆ ನೀವೇನು ಮಾಡ್ತೀರಿ? ಚರ್ಚೆಗೆ ಹೋಗುವಂಥ ಪ್ರತಿಯೊಬ್ಬರಿಗೂ ನಾನು ಕೇಳ್ತಾ ಇದ್ದೀನಿ, ನೀವು ಕೂಡ ಅವರಿಗೆ ತುಂಬ ಊಟ ಮಾಡಿಸ್ಬಿಟ್ಟು ಮೂಗಿನಿಂದ ಹೊರಗಡೆ ಬರೋವರೆಗೂ ಊಟ ಮಾಡಿಸ್ತೀರಾ? ಇದು ಸರಿನಾ? ಒಬ್ಬರು ದೇವರು ಮಾಡೋ ಅಂಥ ಕೆಲಸನ ಇದು ಅಂತ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ. ಇದು ಎಷ್ಟು ಸರಿ? ಅಂದರೆ ಆಹಾರ ಕೇಳೋದೇ ತಪ್ಪ? ಆಹಾರ ಕೇಳಬಾರ್ದ? ಆಹಾರ ಕೇಳೋದನ್ನೇ ವಿರೋಧ ಮಾಡ್ತಿದ್ದಾರೆ ಅಂತ ಬಿಂಬಿಸ್ತಾರಲ್ವಾ? ಇದು ಎಷ್ಟು ಸರಿ? ಇಷ್ಟೇ ಅಲ್ಲ ಬಂಧುಗಳೇ, ಹೀಗೆ ಸಣ್ಣ ಸಣ್ಣ ವಿಷಯಕ್ಕೂ ಕೂಡ ಇಸ್ರಾಯೇಲರನ್ನ ತುಂಬ ಚಿತ್ರಹಿಂಸೆ ಕೊಡ್ತಾನೆ ಈ ಬೈಬಲ್ ದೇವರು. ಹೀಗೆ ಮುಂದೆ ಹೋಗ್ತಾ ಏನು ಮಾಡ್ತಾನೆ ಅಂದರೆ, ಅವರು ಒಂದು ಸಮುದ್ರದ ದಡದ ಹತ್ರ ಬಂದು ಇಸ್ರಾಯೇಲರು ವಿಶ್ರಾಂತಿಯನ್ನು ಪಡೀತಾ ಇರ್ತಾರೆ. ಆ ವಿಶ್ರಾಂತಿ ಪಡೆಯೋ ಸಮಯದಲ್ಲಿ ಈ ಯೆಹೋವ ದೇವ್ರು ಏನು ಮಾಡ್ತಾನೆ ಅಂದರೆ, ಲವಕಿಗಳನ್ನು ಅವರ ಇರುವ ಜಾಗಕ್ಕೆ ಬರಮಾಡ್ತಾನೆ ಗಾಳಿಯಿಂದ. ಆ ಲವಕಿಗಳನ್ನೆಲ್ಲ ಈ ಇಸ್ರಾಯೇಲರು, ಅಂದರೆ ಅದೇ ಅವರಿಗೆ ಆಹಾರ. ಆ ಅರಣ್ಯದಲ್ಲಿ ತಿನ್ಲಿಕ್ಕೆ ಯಾವುದೇ ರೀತಿಯ ಒಂದು ಸೂಕ್ತವಾದ ಆಹಾರವೂ ಸಿಗೋದಿಲ್ಲ ಅವರಿಗೆ. ಈ ಬೈಬಲ್ ದೇವರು ಏನು ಕಳಿಸ್ತಾನೋ ಅದೇ ಆಹಾರ. ಅಲ್ಲಿ ಅರಣ್ಯದಲ್ಲಿ
ಏನು ಸಿಗುತ್ತೋ ಅದೇ ಆಹಾರವನ್ನೇ ಅವ್ರು ತಿಂದ್ಕೊಂಡು ಜೀವನ ಮಾಡಬೇಕು. ಚಿಕ್ಕ ಚಿಕ್ಕ ಮಕ್ಕಳನ್ನು ಇಟ್ಕೊಂಡು ಲಕ್ಷಾಂತರ ಇಸ್ರಾಯೇಲರು ಆ ರೀತಿ ಪಡಬಾರ್ದು ಕಷ್ಟಪಟ್ಟು ಏನು ಮಾಡ್ತಾರೆ, ಆ ಸಮುದ್ರದ ದಡದ ಪಕ್ಕದಲ್ಲಿ ಆ ಲವಕಿಗಳನ್ನೆಲ್ಲ ಆರಿಸ್ಕೊಂಡು ಅಡಿಗೆ ಮಾಡ್ಕೊಂಡು ಊಟ ಮಾಡಬೇಕು ಅನ್ನೋ ಸಮಯಕ್ಕೆ ಈ ಬೈಬಲ್ ದೇವರು ಮತ್ತೆ ಏನು ಮಾಡ್ತಾನೆ ಅಂದರೆ, ಇವರೆಲ್ಲ ಭಾಳಷ್ಟು ಶೇಖರಣೆ ಮಾಡಿದ್ದಾರೆ, ಅಂದರೆ ಆ ಲೌಕಿಗಳನ್ನು ಭಾಳಷ್ಟು ಶೇಖರಣೆ ಮಾಡಿ ಇಟ್ಕೊಂಡಿದ್ದಾರೆ. ಆದ ಕಾರಣ ನನಗೆ ಕೋಪ ಬಂದಿದೆ, ನನಗೆ ಕೋಪ ಬಂದಿದ್ದರಿಂದ ಈ ಇಸ್ರಾಯೇಲರನ್ನು ಸಂಪೂರ್ಣವಾಗಿ ನಾನು ನಾಶ ಮಾಡ್ತೀನಿ ಅಂತ ಹೇಳಿ ಈ ಬೈಬಲ್ ದೇವರು ತಕ್ಷಣಕ್ಕೆ ಕೋಪಗೊಂಡು ಏನು ಮಾಡ್ತಾನೆ ಅಂದರೆ, ಆ ಇಸ್ರಾಯೇಲರು ಯಾರೆಲ್ಲ ಅಲ್ಲಿ ಲೌಕಿಗಳನ್ನು ಆರಿಸ್ಕೊಂಡು ಊಟ ಮಾಡಬೇಕು ಅನ್ನೋ ಸಮಯಕ್ಕೆ ಅಲ್ಲಿರ್ತಕ್ಕಂಥ ಅನೇಕ ಜನ ಇಸ್ರಾಯೇಲರನ್ನು ಬೆಂಕಿಯನ್ನು ಬರಮಾಡಿ ಬೆಂಕಿಯಿಂದ ಸುಟ್ಟು ಕೊಲೆ ಮಾಡ್ತಾನೆ ಈ ಬೈಬಲ್ ದೇವರು. ಅಂದರೆ ಇಸ್ರಾಯೇಲರು ಸ್ವಲ್ಪ ಆಹಾರ ಶೇಖರಣೆ ಮಾಡ್ಕೊಳ್ಳೋದು ಕೂಡ ತಪ್ಪ. ಇದು ಏನು ಅಂತ, ಇದು ನಿಜವಲ್ಲೂ ಒಬ್ಬ ದೇವ್ರು ಮಾಡೋ ಅಂಥ ಕೆಲಸ ಅಂತ ನಿಮ್ಗೆ ಅನಿಸುತ್ತಾ? ಅರೆ, ಆಹಾರ ಸ್ವಲ್ಪ ಜಾಸ್ತಿ ಶೇಖರಣೆ ಮಾಡ್ಕೊಂಡಿದ್ದಕ್ಕೂ ಕೂಡ ಬೆಂಕಿಯಿಂದ ಸುಟ್ಟು ಕೊಲೆ ಮಾಡ್ತಾನೆ ಅಂದರೆ ಈ ಬೈಬಲ್ ದೇವರು. ಈ ಬೈಬಲ್ ದೇವರ ಮಾನಸಿಕತೆ ಯಾವ ರೀತಿ ಇದೆ ಅನ್ನುವುದು ಚರ್ಚೆಗೆ ಹೋಗುವಂಥವ್ರು ತಾವೇ ವಿಶ್ಲೇಷಣೆ ಮಾಡಿ ಒಂದು ನಿರ್ಧಾರ ಮಾಡಬೇಕು ಅಂತ ನಾನು ಈ ಮೂಲಕ ಕೇಳ್ತೇನೆ. ಅಷ್ಟೇ ಅಲ್ಲದೆ ಈ ಬೈಬಲ್ ದೇವರು ಈ ಇಸ್ರಾಯೇಲರ ಹಿಂಸೆಯನ್ನು ಶತ್ರುಗಳಿಗೂ ಸಹ ಕೊಟ್ಟಿಲ್ಲ ಅನಿಸುತ್ತೆ. ಅಷ್ಟೊಂದು ಚಿತ್ರಹಿಂಸೆ ಕೊಟ್ಟು ಪದೇ ಪದೇ ಚಿಕ್ಕ ಚಿಕ್ಕ ಕಾರಣಗಳಿಗೆ ಈ ಇಸ್ರಾಯೇಲರನ್ನು ತುಂಬ ಚಿತ್ರಹಿಂಸೆ ಕೊಟ್ಟು ಕೊಲೆ ಮಾಡ್ತಾ ಇರ್ತಾನೆ ಈ ಬೈಬಲ್ ದೇವರು. ಈಗ ಈ ಪಾಸ್ಟರ್ಗಳು ಏನು ಹೇಳ್ತಾರೆ ಅಂದರೆ, ನಮ್ಮ ಹಿಂದೂಗಳ ಹತ್ರ ಬಂದು ನೀವು ನಮ್ಮ ಬೈಬಲ್ ದೇವರನ್ನು ನಂಬ್ಕೊಂಡ್ರೆ ಸಾಕು, ನಿಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ, ಕಷ್ಟಗಳೆಲ್ಲ ಹಾಗೆ ಹಾರಿ ಹೋಗ್ಬಿಡುತ್ತೆ ಅಂತ ಕಲ್ಲರ್ ಕಥೆಗಳನ್ನು ಹೇಳ್ತಾರೆ ಈ ನಕಲಿ ಕ್ರೈಸ್ತ ಪಾಸ್ಟರ್ಗಳು. ಹಾಗಾದರೆ ಈ ಬೈಬಲ್ನಲ್ಲಿ ಲಕ್ಷಾಂತರ ಇಸ್ರಾಯೇಲರು ತನ್ನ ಜನ ಅಂತ ಹೇಳ್ಕೊಂತಾನಲ್ವ ಬೈಬಲ್ ದೇವರು, ಹಲವಾರು ಕಡೆ ಇಸ್ರಾಯೇಲರ್ ನನ್ನ ಸ್ವಂತ ಜನಾಂಗ ಅಂತ ಹೇಳ್ಕೊಂತಾನೆ ಬೈಬಲ್ ದೇವರು. ಅಂತ ಇಸ್ರಾಯೇಲರಿಗೆ ಚಿತ್ರಹಿಂಸೆ ಕೊಟ್ಟು ಸಣ್ಣ ಸಣ್ಣ ತಪ್ಪಿಗೆ ದೊಡ್ಡ ದೊಡ್ಡ ಶಿಕ್ಷೆಯನ್ನು ಕೊಟ್ಟು ಕೊಲೆ ಮಾಡ್ತಾನೆ ಈ ಬೈಬಲ್ ದೇವರು. ಈ ರೀತಿ ಇರುವಾಗ ಮತ್ತು ನಮ್ಮ ಹಿಂದೂಗಳಿಗೆ ಹೇಗೆ ಅದ್ಭುತಗಳಾಗುತ್ತೆ, ಹೇಗೆ ಅವರಿಗೆ ಸಮಸ್ಯೆಗಳೆಲ್ಲ ಪರಿಹಾರ ಆಗುತ್ತೆ ಅಂತ ನಾನು ಈ ಮೂಲಕ ಕೇಳ್ತೇನೆ. ಈ ನಕಲಿ ಕ್ರೈಸ್ತ ಪಾಸ್ಟರ್ಗಳು ಏನೂ ಗೊತ್ತಿಲ್ಲದಿರ್ತಕ್ಕಂಥ ನಮ್ಮ ಹಿಂದೂಗಳ ಬಳಿ ಬಂದು ಇಲ್ಲ ಸಲ್ಲದ ಒಂದು ಸುಳ್ಳು ಆಸೆ ಆಮಿಷಗಳನ್ನು ಒಡ್ಡಿ ಈ ಮತಾಂತರಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಅಂಥ ನಕಲಿ ಕ್ರೈಸ್ತ ಪಾಸ್ಟರ್ಗಳಿಗೆ ಈ ವಿಡಿಯೋ ಒಂದು ಉದಾಹರಣೆ ಆಗಬೇಕು. ಯಾಕಂದರೆ ತಮ್ಮಲ್ಲಿರ್ತಕ್ಕಂಥ ಇಸ್ರಾಯೇಲರನ್ನೇ ತಾವು ರಕ್ಷಣೆ ಮಾಡ್ಕೊಳ್ಲಿಕ್ಕೆ ಆಗಲಿಲ್ಲ ಆ ಬೈಬಲ್ ದೇವರು. ತಮ್ಮಲ್ಲಿರೋ ಇಸ್ರಾಯೇಲರನ್ನೇ ಚಿತ್ರಹಿಂಸೆ ಕೊಟ್ಟು ಕೊಲೆ ಮಾಡಿ ಕೊಡಬಾರ್ದು ಕಷ್ಟಗಳನ್ನು ಆ ಇಸ್ರಾಯೇಲರಿಗೆ ಕೊಟ್ಟಿದ್ದಾನೆ. ತಮಗೆ ದಿಕ್ಕಿಲ್ಲ ಇಸ್ರಾಯೇಲರಿಗೆ, ಸ್ವಂತ ಜನಾಂಗ ಅಂತ ಹೇಳ್ಕೊಳ್ಳುವ ಇಸ್ರಾಯೇಲರಿಗೆ ಅವರಿಗೆ ದಿಕ್ಕಿಲ್ಲ, ಅವರೇ ಪಡಬಾರ್ದು ಕಷ್ಟಪಟ್ಟು ಹಿಂಸೆ ಅನುಭವಿಸ್ತಾ ಇದ್ದಾರೆ. ಆದರೆ ಈ ನಕಲಿ ಕ್ರೈಸ್ತ ಪಾಸ್ಟರ್ಗಳು ನಮ್ಮ ಹಿಂದೂಗಳಿಗೆ ಇಲ್ಲ ಸಲ್ಲದ ಸುಳ್ಳನ್ನು ಹೇಳಿ ಮತಾಂತರ ಮಾಡ್ತಿದ್ದಾರೆ. ಆದ ಕಾರಣ ಈ ನಕಲಿ ಕ್ರೈಸ್ತ ಪಾಸ್ಟರ್ ಆಗಿರ್ಬೋದು ಅಥವಾ ಚರ್ಚಿಗೆ ಹೋಗ್ತಕ್ಕಂಥ ಯಾರೇ ಆಗಿರ್ಬೋದು, ನಿಮ್ಮ ಸಮಸ್ಯೆ ಕಷ್ಟಗಳು ಪರಿಹಾರ ಆಗುತ್ತೆ ಅಂತ ನಿಮ್ಮ ಹತ್ರ ಬಂದು ಏನಾದರೂ ಹೇಳಿದ್ರೆ, ನಮ್ಮ ಎಲ್ಲ ಹಿಂದೂಗಳಿಗೆ ಹೇಳ್ತಾ ಇದ್ದೀನಿ, ನೀವು ಮೊದಲು ಬೈಬಲ್ ಇರತಕ್ಕಂಥ ಇಸ್ರಾಯೇಲರಿಗೆ ಏನೂ ಒಳ್ಳೇದು ಮಾಡ್ಲಿಕ್ಕೆ ಆಗಲಿಲ್ಲ ನಿಮ್ಮ ಬೈಬಲ್ ದೇವರು, ಇನ್ನು ನಮಗೇನು ಒಳ್ಳೇದು ಮಾಡ್ತಾನೆ ಅಂತ ಧೈರ್ಯವಾಗಿ ಪ್ರಶ್ನೆ ಮಾಡಿ ಆ ಚರ್ಚೆಗೆ ಹೋಗುವಂಥ ಯಾರೆಲ್ಲ ನಿಮ್ಮನ್ನು ಮತಾಂತರ ಮಾಡ್ಲಿಕ್ಕೆ ಬರ್ತಾರೆ ಅಥವಾ ನಮ್ಮ ಏಸು ನಂಬ್ಕೊಳ್ಳಿ, ನಮ್ಮ ಬೈಬಲ್ ದೇವ್ರು ನಂಬಿ ಅಂತ ಹೇಳ್ತಾರೆ, ಅವ್ರಿಗೆ ಹೇಳಿ, ಅಂದರೆ ನಿಮ್ಮ ಕ್ರೈಸ್ತ ಸಮಾಜದಲ್ಲಿ ಯಾರು ಸಮಸ್ಯೆ ಕಷ್ಟಗಳಲ್ಲಿರೋರು ಯಾರೂ ಇಲ್ವಾ? ನಿಮ್ಮಲ್ಲೇ ಕಷ್ಟದಲ್ಲಿ ಅನೇಕ ರೋಗಗಳಲ್ಲಿ ಕಾಯಿಲೆಗಳಲ್ಲಿ ನರಳ್ತಾ ಇರೋರು ತುಂಬ ಇದ್ದಾರೆ. ಮೊದಲು ಅವ್ರನ್ನ ಗುಣಪಡಿಸಿ ನಂತರ ನಮ್ಮ ಹತ್ರ ಬನ್ನಿ ಅಂತ ಅವರಿಗೆ ಒಂದು ಖಡಕ್ಕಾದ ಉತ್ತರವನ್ನು ಕೊಡಿ. ಯಾರು ನಿಮ್ಮ ಬಳಿ ಬರ್ತಾರೆ ಅವರಿಗೆ ಸರಿಯಾದ ಉತ್ತರ ಕೊಡಿ. ಯಾಕಂದರೆ ಮತಾಂತರ ಅನ್ನೋದು ಇವತ್ತು ಕೊರೋನಾ ವೈರಸ್ಗಿನ್ನ ತುಂಬ ಜೋರಾಗಿ ನಮ್ಮ ರಾಜ್ಯದಲ್ಲಿ ನಡೀತಾ ಇದೆ. ತುಂಬ ಆಸೆ ಆಮಿಷಗಳನ್ನು ಕೊಟ್ಟು ನಮ್ಮ ಹಿಂದೂಗಳನ್ನ ಮೋಸದಿಂದ ಮತಾಂತರ ಮಾಡ್ತಿದ್ದಾರೆ. ಈ ಮತಾಂತರದ ಬಗ್ಗೆ ಸಮಸ್ತ ಹಿಂದೂಗಳು ಜಾಗೃತವಾಗಿರಬೇಕು. ಹಾಗೆ ನಮ್ಮ ಈ ಬೈಬಲ್ ದೇವರ ನಿಜ ಸ್ವರೂಪ ಸ್ವಭಾವಗಳು ವಿಡಿಯೋಗಳನ್ನು ತಮ್ಮ ಬಂಧು ಮಿತ್ರರು ಎಲ್ಲರಲ್ಲೂ ಶೇರ್ ಮಾಡಿ
ತಮ್ಮ ಬಂಧು ಮಿತ್ರರನ್ನು ಜಾಗೃತ ಮಾಡಿ ನೀವು ಜಾಗೃತವಾಗಿ ಈ ಮತಾಂತರದಿಂದ ದೂರ ಇರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಶ್ರೀರಾಮ್, ಭರತ್ ಮಾತಾ ಕಿ ಜೈ.